ಸುದ್ದಿಗೋಷ್ಠಿ ಕರೆದ ಉದ್ದೇಶ ನಮಗೆಲ್ಲ ತಿಳಿದ ಹಾಗೆ ಕೋಡಿ ಕಂದಾಯ ಇಲಾಖೆಯಲ್ಲಿ ಕೋಡಿ ಆಗುವಂಥದ್ದು ಅನೇಕ ಸ್ಥಳಗಳು ಕೋಡಿ ಆಗದೆ ಕೆಲವು ವರ್ಷಗಳಿಂದ ಪೆಂಡಿಂಗ್ ಇದೆ. 70 ಕೆಲವು ಭೂಮಿಗಳು ಕೋಡಿ ಆಗಿರ್ತದೆ. ಇವತ್ತು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾದ ಮೇಲೆ ಎಲ್ಲ ಭೂಮಿಗಳನ್ನು ಕೋಡಿ ಮುಕ್ತ ಮಾಡಿ ಕೋಡಿ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಮೊದಲಿಗೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ನಾಳೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರ ಕಚೇರಿ ಲೋಕಾರ್ಪಣೆ ಆಗಲಿಕ್ಕಿದೆ. ಈ ಕಚೇರಿಯ ಕಟ್ಟಡ ಆಗಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಕಚೇರಿ ಆಗಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಶಂಕುಸ್ಥಾಪನೆ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಈ ಕಟ್ಟಡದ ನಿರ್ಮಾಣದ ಕೆಲಸ ಪ್ರಾರಂಭಗೊಂಡಿತು. ತದನಂತರ BJP ಸರ್ಕಾರ ಆಡಳಿತಕ್ಕೆ ಬಂತು. ಆವಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸುನೀಲ್ ಕುಮಾರ್ ಅವರು, ಆಮೇಲೆ MP ಅವರಾದಂಥ ನಳಿನ್ ಕುಮಾರ್ ಕಟೀಲ್ರವರು ಈ ಕರ್ನಾಟಕ ಪ್ರದೇಶ BJPಯ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದವರು ಮತ್ತು ಇನ್ನಿತರ MLAಗಳು ಕೂಡ ಇದ್ದರೂ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರ ಕಚೇರಿಯನ್ನು ಯಾರು ಅದನ್ನು ಕೆಲಸ ಮಾಡಲು ಮುತುವರ್ಜಿವಹಿಸಲಿಲ್ಲ. ಹಾಗೆಯೇ ಪೆಂಡಿಂಗ್ ಇತ್ತು. ಭಾರತೀಯ ಜನತಾ ಪಕ್ಷದ ಆಡಳಿತ ಇದ್ದಾಗ ಸಂದರ್ಭದಲ್ಲಿ ಆ ಜಿಲ್ಲಾಧಿಕಾರಿಯವರ ಕಚೇರಿ ಸಂಪೂರ್ಣವಾಗಿ ಅದರ ಕೆಲಸ ಮಾಡದೆ ಅಲ್ಲಿಯೇ ಪೆಂಡಿಂಗ್ ಇದ್ದುಕೊಂಡು ತದನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸುಮಾರು ಅದು ಕೋಟಿ ರೂಪಾಯಿಯನ್ನು ನಮ್ಮ ಕ್ಷೇತ್ರದ ಶಾಸಕರಂಥ UT ಖಾದರ್ ಅವರು ಮುತುವರ್ಜಿವಹಿಸಿಕೊಂಡು 20 ಕೋಟಿ ನಮ್ಮ ಕ್ಷೇತ್ರ ಶಾಸಕರಾದಂಥ UT ಖಾದರ್ ಅವರು ಮುತುವರ್ಜಿವಹಿಸಿಕೊಂಡು ಇವತ್ತು ಆ ಕೆಲಸ ಕಾಮಗಾರಿ ಪೂರ್ಣಗೊಂಡು ನಾಳೆ ಲೋಕಾರ್ಪಣೆ ಆಗಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿ ಇದರ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಈ ಒಂದು ಜಿಲ್ಲಾಧಿಕಾರಿಯವರ ಕಚೇರಿ ಆಗಬೇಕು ಅಂತ ಹೇಳಿ ಸನ್ಮಾನ್ಯ UT ಖಾದರ್ ಅವರ ಬಹಳ ಒಂದು ಮುತುವರ್ಜಿವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಈ ಕಟ್ಟಡವನ್ನು ಸಂಪೂರ್ಣಗೊಳಿಸಲು ಅವರು ಪ್ರಯತ್ನಪಟ್ಟಿದ್ದಾರೆ. ಅವರಿಗೆ ಕೂಡ ಉಳ್ಳಾಲ ಕ್ಷೇತ್ರದ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತಿದ್ದೇನೆ. ಒಬ್ಬ KPCC ಸದಸ್ಯನಾಗಿ ಮತ್ತು ನಾನು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ನೆಲೆಯಲ್ಲಿ ಸನ್ಮಾನ್ಯ UT ಖಾದರ್ ಅವರನ್ನು ಕೂಡ ಅಭಿನಂದಿಸ್ತಿದ್ದೇನೆ. ಕೃಷ್ಣ ಬೈರೇಗೌಡರು ಮತ್ತು UT ಖಾದರ್ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿಕೊಂಡು ನಾಳೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡುವಂಥ ಈ ಕಟ್ಟಡದಲ್ಲಿ ಸರ್ಕಾರದ ಸುಮಾರು 22 ಇಲಾಖೆಗಳು ಕಾರ್ಯನಿರ್ವಹಿಸುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದೇ ಕಟ್ಟಡದ ಅಡಿಯಲ್ಲಿ ಎಲ್ಲ ಇಲಾಖೆಗಳು ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಆಗಿದ್ದುಕೊಂಡು ಇವತ್ತು ಜಿಲ್ಲಾಧಿಕಾರಿಯವರ ಈ ಕಚೇರಿ ನಾಳೆ ಉದ್ಘಾಟನೆಗೊಳ್ಳುವುದು ನಮಗೆಲ್ಲ ಸಂತೋಷ ತಂದಿದೆ. ಇದರಿಂದ ಈ ಕಾರ್ಯಕ್ರಮದ ಜೊತೆಗೆ ಕೋಡಿಯಾಗಿ ಭೂ ವಿಂಗಡಣೆಗೊಂಡಂಥ ಅನೇಕ ಮಂದಿಗಳಿಗೆ ಸುಮಾರು ನಮ್ಮ ಕ್ಷೇತ್ರದಲ್ಲಿ 350 ಜನರಿಗೆ ಅದರ ಫಲಾನುಭವಿಗಳಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಈ ಜಿಲ್ಲೆಯ ಬೇರೆ ಬೇರೆಯವರಿಂದ ಫಲಾನುಭವಿಗಳು ಭಾಗವಹಿಸುವಂಥ ಕಾರ್ಯಕ್ರಮ ಇದೆ. ಮತ್ತು ಸರ್ಕಾರದ ಅನೇಕ ಭೂ ಮಂಜೂರಾತಿ 94CC ಅಥವಾ ಬೇರೆ ಯಾವುದರಲ್ಲಿ ಕೂಡ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ನಾಳೆ ನಡೆಯಲಿಕ್ಕಿದ್ದಾರೆ. ಮುಖ್ಯಮಂತ್ರಿಯವರು ನಡೆಸಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂಥ ವ್ಯವಸ್ಥೆ ಇದೆ. ಫಲಾನುಭವಿಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಕರ್ಕೊಂಡು ಬರ್ತಾರೆ. ಬೇರೆ ಬೇರೆ ಫಲಾನುಭವಿಗಳು ಇರ್ತಾರೆ. ಸಂಬಂಧಪಟ್ಟ ಇಲಾಖೆಯವರು ಅವರನ್ನು ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡ್ತೇವೆ. ಅದನ್ನು ನಾವು ಕೂಡ ಪಕ್ಷದ ಕಾರ್ಯಕರ್ತರು ಕೂಡ ಭಾಗವಹಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಈ ಕೋಡಿ ಮುಕ್ತ ಮಾಡಲಿಕ್ಕೆ ಸಹಕಾರ ನೀಡಿದಂಥ ಕೃಷ್ಣ ಬೈರೇಗೌಡರಿಗೆ ಮತ್ತು ಈ ಜಿಲ್ಲಾಧಿಕಾರಿಯವರ ಕಚೇರಿ ಕಟ್ಟಡ ಸಂಪೂರ್ಣ ಆಗಬೇಕೆಂಬ ಉದ್ದೇಶ ಇಟ್ಕೊಂಡು ಇದನ್ನು ಜನರಿಗೆ ತಲುಪಿಸುವಂಥ ಒಂದೇ ಸೂರಿನಡಿಯಲ್ಲಿ ಎಲ್ಲ ಇಲಾಖೆಗಳಿಗೆ ಕೆಲಸ ಮಾಡಲಿಕ್ಕೆ ಜನರಿಗೆ ಹೋಗುವಂಥ ಅವಕಾಶ ಮಾಡಿಕೊಟ್ಟಂಥ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿಸಿಕೊಟ್ಟಂಥ ನಮ್ಮ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ UT ಖಾದರ್ ಅವರನ್ನು ನಾನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಅಭಿನಂದಿಸಿಕೊಂಡು ಅಭಿನಂದಿಸ್ತಾ ಇದ್ದೇನೆ. ಯಾರು CM ಬರ್ತಾ ಇದ್ದಾರೆ. CM ಅವರು ಫಸ್ಟಿಗೆ ಉರ್ವದಲ್ಲಿರುವಂಥ ಸ್ಟೇಡಿಯಮ್ಮಿಗೆ ಯಾವುದು ಇದು ಮಾಡಿಕೊಂಡು ಕ್ರೀಡಾ ಇಲಾಖೆಯದ್ದು ವ್ಯವಸ್ಥೆಯನ್ನು ಸ್ಪೋರ್ಟ್ಸ್ ಮೀಟ್ ಇದನ್ನು ಉದ್ಘಾಟನೆ ಮಾಡಿ ತದನಂತರ ಜಿಲ್ಲಾಧಿಕಾರಿಯವರ ಕಚೇರಿ ಉದ್ಘಾಟನೆಗೆ ಆಗಮಿಸ್ತಿದ್ದಾರೆ. ಅಲ್ಲಿ ಕಾರ್ಯಕ್ರಮ 4 ಗಂಟೆಯಿಂದ 3:30-4 ಗಂಟೆಯಿಂದ ಪ್ರಾರಂಭಗೊಂಡು 6 ಗಂಟೆಗೆ ಅಲ್ಲಿ ಮುಗಿಸಿ ಮತ್ತು 6 ಗಂಟೆಗೆ ನಂತರ ಉಳ್ಳಾಳಕ್ಕೆ ಬಂದು ಭೇಟಿ ಕೊಟ್ಟು ಹೋಗ್ತೇನೆ ಅಂತ ಟೂರ್ ಪ್ರೋಗ್ರಾಮ್ ಕೂಡ CMಯಿಂದ ಬಂದಿದೆ. ಅಫಿಷಿಯಲ್ ಟೂರ್ ಪ್ರೋಗ್ರಾಮ್ ಕೂಡ ಈಗಾಗಲೇ ಬಂದಿದೆ. ಅವರು ಉಳ್ಳಾಳಕ್ಕೆ ಕೂಡ ಬರಲಿಕ್ಕಿದ್ದಾರೆ. ಈಗ
ಜಿಲ್ಲಾಧಿಕಾರಿ ಕಚೇರಿ ಆಗಲಿಕ್ಕೆ ಹಾಂ ರಮಾನಾಥ್ ರೈ ಅವರ ಕೊಡುಗೆ ಸಹ ಇದೆ. ರಮಾನಾಥ್ ರೈ ಅವರು ಫಾರೆಸ್ಟ್ ಮಿನಿಸ್ಟರ್ ಇದ್ದಾಗಂತ ಆ ಫಾರೆಸ್ಟಿನ 1 ಇಂಚು ಜಾಗ ಯಾವತ್ತೂ ಯಾರಿಗೆ ಸಿಕ್ಕುವುದಂತಲ್ಲ. ರಮಾನಾಥ್ ರೈ ಅವರು ಅರಣ್ಯ ಸಚಿವರಾದಾಗ ಅವರು ಅವತ್ತು ಅರಣ್ಯ ಸಚಿವರು ಇದ್ದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬೇಕಾದಂಥ ಸುಮಾರು 6 ಎಕರೆ ಸ್ಥಳವನ್ನು ಇವತ್ತು ಫಾರೆಸ್ಟ್ ಇಲಾಖೆಯಿಂದ ಬಿಡುಗಡೆ ಮಾಡಿ ಇವತ್ತು ಇದಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ಒದಗಿಸಿಕೊಟ್ಟದ್ದು ಅದು ಸನ್ಮಾನ್ಯ ರಮಾನಾಥ್ ರೈ ಅವರು. ರಮಾನಾಥ್ ರೈ ಅವರದ್ದು ಮತ್ತು ಯು ಟಿ ಖಾದರ್ ಅವರ ಕೊಡುಗೆ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಹಳಷ್ಟು ಕೊಡುಗೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಮರ ಅಲ್ಲಿ ಕಚೇರಿ ಆಗುವಂಥ ಸಂದರ್ಭದಲ್ಲಿ ಮರ ಇತ್ತು, ಅದನ್ನು ತೆಗೆಯುವಂಥ ಏನಾಗಿದೆ ಅಂದರೆ ಒಂದು ಕಚೇರಿ ಆಗಬೇಕು ಅಂತ ತೆಗಿಬೇಕಲ್ಲ, ಅದಕ್ಕೆ ಬೇಗ ವ್ಯವಸ್ಥಿತವಾಗಿ ಬೇರೆ ಕಡೆಯಲ್ಲಿ ಫಾರೆಸ್ಟಿಂದ ಬೇರೆ ಮಾಡುವಂಥದ್ದು ಮತ್ತು ಅಲ್ಲಿ ಸಾಲು ಮರಗಳನ್ನು ನೆಡುವಂಥ ವ್ಯವಸ್ಥೆ ಕೂಡ ಇಲಾಖೆಯಿಂದ ಮಾಡಿದೆ. ಜನರು ಕೂಡ ನಾವು ಸೇರಿಸಿಕೊಂಡು ಅದು ಕಾರ್ಯಕ್ರಮ ಅದಕ್ಕೆ ಬೇರೆ ಕಡೆ ವ್ಯವಸ್ಥೆ ಮಾಡಿದ್ದೇವೆ. ಬುಡದ ವತಿಯಿಂದ ಒಕ್ಕೋಟು ಫ್ಲೈಓವರ್ ಸುಂದರೀಕರಣದ ವ್ಯವಸ್ಥೆಯಲ್ಲಿ ನಾನು ಅದಕ್ಕೆ ಫಂಡ್ ಇವತ್ತು ಇರಲಿಲ್ಲ. ಇಂಥದ್ದನ್ನು ಹೇಳಬೇಕಲ್ಲ, ಮುಂದಿನ ಸಭೆಯಲ್ಲಿ ಅದಕ್ಕೆ ಬೇಕಾದಂಥ ಫಂಡ್ ನಾನು ಇಂಜಿನಿಯರ್ ಕಳಿಸಿ ಎಸ್ಟಿಮೇಟ್ ಮಾಡಿಸಿಕೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡುವ, ಯಾವ ರೀತಿ ಇದು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿಕೊಂಡು ನಾನು ಈಗಾಗಲೇ ಇದರಲ್ಲಿ ನಮ್ಮ ಕೊಲ್ಯ ರಾಮ ಭಜನಾ ಮಂದಿರ ಮತ್ತು ಶ್ರೀರಾಮ ಇದು ಫ್ರೆಂಡ್ ಸರ್ಕಲ್ ಸುಮಾರು 75 ವರ್ಷ ಆಯಿತು. ಅದಕ್ಕೆ ನಾಡ್ದು 75ನೇ ವರ್ಷದ ಕಾರ್ಯಕ್ರಮಕ್ಕೂ ಆ ದಿಸೆಯಲ್ಲಿ ಅಲ್ಲಿ ನಾನು ಒಂದು ಸಣ್ಣದೊಂದು ಸರ್ಕಲ್ ಮಾಡಬೇಕು ಅಂತ ಮೂಡದಿಂದ ವ್ಯವಸ್ಥೆ ಮಾಡಿದ್ದೇನೆ. ಅದರಲ್ಲಿ ಒಂದು ಇನ್ನಿತ್ತು ಯಾವುದೋ ಒಂದು ಸಣ್ಣದೊಂದು ಇದಿದೆ. ಈಗ ಅದೇ ಅಷ್ಟೇ ಮಟ್ಟದಲ್ಲಿ ದೊಡ್ಡ ಸ್ಥಳ ಇಲ್ಲದ್ರಿಂದ ಸರ್ಕಲಲ್ಲಿ ಎಷ್ಟು ಸಾಧ್ಯ ಅಷ್ಟು ಒಂದು ದೊಡ್ಡ ಸರ್ಕಲ್ ಮಾಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಗ್ರೌಂಡ್ ಅವತ್ತು ಶಾಸಕರ ಅನುದಾನ ಅವತ್ತು ಕೊಟ್ಟಿದ್ದಾರೆ. ಫಸ್ಟ್ ಇದಕ್ಕೆ ಇಂಟರ್ಲಾಕ್ ಹಾಕ್ಕೊಂಡು ಉದ್ದಕ್ಕೆ ಇದು ಮಾಡಿದಾರಲ್ಲ, ಅದು ಶಾಸಕರ ಅನುದಾನ ಮಾಡಿದ್ದಾರೆ.